ಏನಾಯ್ತು ಫ್ರೆಂಡು? ಅಲ್ಲ ಯಾರಿಗೂ ಹೇಳ್ದೆ ಅಲ್ಲಿಂದ ಬಂದ್ಬಿಟ್ಟೆ ನೀನು. ಕೇಳಿದ್ದಕ್ಕೆ ನನಗೆ ಯಾರ ಜೊತೆನೂ ಮಾತಾಡಕ್ ಇಷ್ಟ ಇಲ್ಲ ಅಂದಿಯಂತೆ. ಮತ್ತೆ ತಾಂಡವನು ಕೆಲಸದಿಂದ ತೆಗ್ದಾಕ್ಬಿಟ್ಟಿ ಅಂತೆ. ಬನ್ನಿ ಮಗಳೇ. ಅಮ್ಮ, ಆದ್ಯ ಅಂಕಲ್ ಇವಾಗ ಹೇಗಿದ್ದಾರೆ? ಆರಾಮಾಗಿದ್ದಾರೆ ಬಂಗಾರಿ. ಮತ್ತೆ ಪೊಲೀಸ್ ಹೇಳಿದ್ದು? ಪಾಪ ಅದ್ಯಾರೋ ಬೇರೆಯವ್ರಂತೆ. ಹಾಗಿದ್ರೆ ಇವಾಗ ಅಂಕಲ್ ಎಲ್ಲಿದಾರಮ್ಮ? ಆಫೀಸಲ್ಲಿ ಇದ್ದಾರೆ. ಆಫೀಸಾ? ಅಲ್ಲ ಅಮ್ಮ, ನಮ್ನೆಲ್ಲ ಅಲ್ಲೇ ಬಿಟ್ಟು ರಾತ್ರಿ ಆಫೀಸಿಗೆ ಬರೋಂಥದ್ದು ಏನಿತ್ತು? ಗೊತ್ತಿಲ್ಲ ಬಂಗಾರಿ, ಏನೋ ಅರ್ಜೆಂಟ್ ಕೆಲಸ ಇತ್ತು ಅನ್ಸುತ್ತೆ. ನಾನು ಆಗ್ಲೇ ಹೇಳಿಲ್ಲ ಮಗಳೇ, ಏನೋ ಕೆಲ್ಸದ ಮೇಲೆ ಬಂದಿರ್ತಾನೆ ಅಂತ. ನೀನು ಕುಸುಮ? ಹೌದು, ಕುಸುಮ ಇಲ್ಲಿ? ಅತ್ತೆ ಆದಿ ಅವ್ರ ಆಫೀಸಿಗೆ ಹೋಗಿದ್ದಾರೆ. ಆದಿ ಆಫೀಸ್ಗ? ಯಾಕೆ? ಅದೇನೋ ಮಾತಾಡ್ಬೇಕು ಅಂತ ಹೋದ್ರು ಮಾವ. ಅಲ್ಲ, ಈ ಬೀಗ್ತಿ ಮನೆಗೆ ಮಾಡಕ್ ಏನು ಕೆಲ್ಸನೇ ಇಲ್ವಾ ಬೇರೆ? ಈಗ ಆಫೀಸ್ಗೆ ಹೋಗೋ ಅವಶ್ಯಕತೆ ಏನಿತ್ತು ಅವ್ರಿಗೆ? ಅಲ್ಲ, ಸುಮ್ನೆ ಮನೆಗ್ ಬರೋದ್ ಬಿಟ್ಟು ಆಫೀಸ್ಗೆ ಹೋಗೋ ಅವಶ್ಯಕತೆ ಇತ್ತ ಅವ್ರಿಗೆ? ಅದೇನೋ ಗೊತ್ತಿಲ್ಲ ಅಮ್ಮ, ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ನಾನು ಸರಿ ಅಂದೆ. ಸರಿ ಆಯ್ತು, ನನಗೂ ಸಮಯ ಇಲ್ಲ, ಆಫೀಸ್ಗೆ ಹೋಗ್ಬೇಕು, ತಡ ಆಯ್ತು. ನಾ ಹೋಗಿ ರೆಡಿಯಾಗಿ ಬರ್ತೀನಿ. ಅಣ್ಣ, ಏನಣ್ಣ ನೀನು? ಕಾಲ್ ಮಾಡಿದ್ರೆ ಕಾಲೇ ಪಿಕ್ ಮಾಡ್ಲಿಲ್ಲ. ಆ ದಿನ ಕಾಲ್ ಪಿಕ್ ಮಾಡ್ಲಿಲ್ಲ. ಏನ್ ಅನ್ಕೋಬೇಕು ನಾವು? ಪೂಜಾ, ಭಾಗ್ಯ ಹೊರಟೋದ್ಲ? ಹಾ ಮಾವ, ಈಗ ಸ್ವಲ್ಪ ಹೊತ್ತು ಮುಂಚೆ ಹೊರಟ್ರು. ಅಣ್ಣ, ಭಾಗ್ಯನ್ ವಿಚಾರ ಬಿಡು. ಆದಿ ಯಾಕೆ ಹಾಗೆ ಮಾಡಿದ್ನಂತೆ? ಏನಾಗಿದೆ ಅವನ್ಗೆ? ಅವನು ಮನಸ್ಸಿಗೆ ತುಂಬಾ ನೋವು ಮಾಡ್ಕೊಂಡಿದ್ದಾನಮ್ಮ. ಅವನು ಪ್ರೀತಿ ಸೋತಾಗ್ಲೇ ಇಷ್ಟು ಬೇಜಾರು ಮಾಡ್ಕೊಂಡಿರೋದು ನೋಡಿದ್ದು. ಅದಾದ್ಮೇಲೆ ಇವತ್ತೇ ಮತ್ತೆ ಅವನನ್ನು ಮೊದಲಾಗಿ ನೋಡ್ತಾ ಇರೋದು. ಡ್ಯಾಡ್, ಅಂತದ್ ಏನಾಯ್ತು? ಬ್ರೋ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗದಾನ? ಎಲ್ಲ ಭಾಗ್ಯ ಮತ್ತು ತಾಂಡವನಿಂದ. ಭಾಗ್ಯ ಮತ್ತೆ ತಾಂಡವಿಂದನ? ಅವ್ರೇನ್ ಮಾಡಿದ್ರಣ್ಣ? ನನ್ ಮಗಳು ಕಳ್ದೋಗಿದ್ದಾಳೆ ಅಂತ ಟೆನ್ಷನ್ ಅಲ್ಲಿರೋದು ಅವ್ರ ಅಪ್ಪ, ನಾನು. ಆ ಎಮ್ಮೆ ಭಾಗ್ಯ ಅಲ್ಲ. ಭಾಗ್ಯ ಬೇರೆ ಯಾರು ಅಲ್ಲ, ಜೀವನ ಹಾಳು ಮಾಡಿರೋ ಹೆಂಗ್ಸು. ನಾನು ಯಾರು ನನ್ನ ಅವರೇ ನನ್ನನ್ನು ಮೂರನೇ ವ್ಯಕ್ತಿಯಾಗಿ ನೋಡ್ಬಿಟ್ರ. ಈ ಭಾಗ್ಯನ ಹೇಗ್ ದೂರ ಇಡೋದು ಅಂತ ಅನ್ಕೊಳ್ತಿದ್ದೆ. ಅವಳ ಗುಂಡಿ ಅವಳೇ ತೋಡ್ಕೊಂಡ್ಲಾ? ಒಳ್ಳೇದಾಯ್ತು ಬಿಡು. ಬ್ರೋ ಏನ್ ಬೇಕಾದ್ರೂ ಸಹಿಸ್ಕೊಳ್ತಾನೆ, ಆದ್ರೆ ಮಿತ್ರ ದ್ರೋಹ ಮಾಡೋರ್ನ ಚಪ್ಲಿ ಬಿಡೋ ಜಾಗದಲ್ಲಿ ಬಿಡ್ತಾನೆ. ಡ್ಯಾಡ್, ವಾಟ್ ಇಸ್ ದಿಸ್? ಬ್ರೋಗೆ ಭಾಗ್ಯ ಮತ್ತೆ ತಾಂಡವ್ ಗಂಡ ಹೆಂಡತಿ ಅಂತ ಗೊತ್ತೇ ಇರ್ಲಿಲ್ವಾ? ನನ್ ಗೊತ್ತಿದೆ ಅಂತ ಅನ್ಕೊಂಡಿದ್ದೆ. ನನಗೂ ಅವನು ನನ್ನ ಮಗನ ಆಫೀಸ್ನಲ್ಲಿ ಕೆಲಸ ಮಾಡ್ತಾನೆ ಅಂತ ಗೊತ್ತೇ ಇರ್ಲಿಲ್ಲಮ್ಮ. ಯಾವಾಗ್ಲೂ ಅವನು ಬ್ರೋ ಬ್ರೋ ಅಂತಿದ್ದ, ತುಂಬಾ ಹೊಗಳ್ತಿದ್ದ ಅವನ್ನ. ಆದ್ರೆ ಆ ಪಾಪಿ ಇವನೇ ಅಂತ ನನಗೇನಮ್ಮ ಗೊತ್ತು? ಎಂತ ಮೋಸದ ಜನ. ಗಂಡ ಹೆಂಡತಿ ಇಬ್ರು ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ, ಆದ್ರೆ ಈ ವಿಷಯನ ನಮ್ಗೆ ಹೇಳಲೇ ಇಲ್ಲ. ಪಾಪ ಅದೇ ಅಣ್ಣ, ತಾಂಡೋಗ್ಬಿಡಿ. ಭಾಗ್ಯ ಅದಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾನೆ. ಅಟ್ಲೀಸ್ಟ್ ಅವ್ರಾಗ ಮುಂದೆ ಬಂದು ಹೇಳಿದ್ರು
ಚೆನ್ನಾಗಿರ್ತಿತ್ತು. ನನಗೂ ಅದೇ ಬೇಜಾರಾಗಿದ್ದು ಕಣೋ. ಪಾಪ ನಮ್ಮ ಆದಿ ಹಣೆ ಬರದಲ್ಲಿ ಬರೀ ಮೋಸ ನೋವೇ ಬರ್ದಿದೆ ಅಂತ ಕಾಣಿಸುತ್ತೆ. ಅವನು ಯಾರನ್ನ ನಂಬಿ ತನ್ನ ಹತ್ರ ಇಟ್ಕೋತಾರೋ ಅವರೆಲ್ಲರೂ ಇದೇ ತರ ಮಾಡಿದ್ದಾರೆ. ಅದ್ ಯಾಕೆ ಆ ದೇವರು ನನ್ನ ಮಗನ ಜೊತೆ ಈ ತರ ಆಟ ಆಡ್ತಿದ್ದಾನೋ, ಪದೇ ಪದೇ ನೋವು ಕೊಡ್ತಿದ್ದಾನೋ ಅರ್ಥ ಆಗ್ತಾ ಇಲ್ಲ. ಆಟ ದೇವ್ರಲ್ಲ ಡ್ಯಾಡ್, ಅವಳಿದಳಲ್ಲ ಅವಳು ಭಾಗ್ಯ, ಅವಳು ಆಟ ಆಡಿದ್ದು. ಶಿ ಇಸ್ ವೆರಿ ಸೆಲ್ಫಿಶ್. ಯೋಗ್ಯತೆ ಇಲ್ದೇ ಇದ್ರು 10ನೇ ಕ್ಲಾಸ್ ಇದ್ರು MD ಪೋಸ್ಟ್ ಕೊಟ್ಬಿಟ್ಟ. ಅದನ್ನೆಲ್ಲ ಉಳಿಸ್ಕೊಳ್ಳೋ ಯೋಗ್ಯತೆ ಇದ್ಯಾ ಅವಳಿಗೆ? ಛೆ, ಸಿಕ್ಕಿದ್ದೆ ಚಾನ್ಸು ಅಂತ ನನ್ನ ಅಕ್ಕನ ಕೆಳಗಡೆ ಹಾಕಿ ಮಾತಾಡ್ತಿದ್ಯಾನೆ. ಯಾಕಾದ್ರೂ ಟ್ರಿಪ್ ಅರೇಂಜ್ ಮಾಡೋಣ, ಯಾಕಾದ್ರೂ ಎಲ್ಲರನ್ನು ಕರ್ಕೊಂಡು ಹೋದ್ನು ಅಂತ ಇವಾಗ ನನ್ಗೊಂಥರ ಗಿಲ್ಟ್ ಫೀಲ್ ಆಗ್ತಿದೆ. ಪಾಪ ಆದಿ ಅಣ್ಣ ಎಷ್ಟು ಒದ್ದಾಡ್ತಿದನೋ ಏನೋ. ನಾನು ಅಂದ್ಕೊಂಡಿದ್ದೆ ಆದಿಗಿದೆಲ್ಲ ಗೊತ್ತು ಅಂತ. ಬಟ್ ನಿಮ್ಗೆಲ್ಲ ಇದು ಗೊತ್ತಿತ್ತಲ್ಲ, ಆದಿಗಿದ್ ಗೊತ್ತಿಲ್ಲ ಅಂತ. ಪೂಜಾ, ಮನೆಯೊಳಾಗಿದ್ಕೊಂಡು ಯಾಕಮ್ಮ ಇದನ್ನೆಲ್ಲ ಬಚ್ಚಿಟ್ಟೆ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಏನ್ ಕ್ಷಮಿಸೋದು? ಕೊಲೆ ಮಾಡೋದು ಒಂದೇ, ಇನ್ನೊಬ್ರಿಗೆ ನಂಬಿಕೆ ದ್ರೋಹ ಮಾಡೋದು ಒಂದೇ. ನೀವಿಬ್ರು ಅಕ್ಕ ತಂಗಿದಿರ್ ಸೇರ್ಕೊಂಡು ಆದಿಬ್ರು ಮನ್ಸನ್ನೇ ಕೊಂದ್ಬಿಟ್ರಿ. ಅವ್ರಿಬ್ರು ಗಂಡ ಹೆಂಡತಿ ಅನ್ನೋ ವಿಷಯನ ಮುಂಚೆನೆ ಹೇಳಿದ್ರೆ ಆದಿಬ್ರುಗೆ ಇಷ್ಟೊಂದು ಹರ್ಟ್ ಆಗ್ತಿರ್ಲಿಲ್ಲ. ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿನ್ನ ಸಾರಿಗೆ ಒಡೆದೋಗಿರೋ ನನ್ನ ಮಗನ ಮನಸ್ಸನ್ನ ಸರಿ ಮಾಡೋದಕ್ಕೆ ಸಾಧ್ಯ ಇದೆಯೇನಮ್ಮ? ಕರೆಕ್ಟ್ ಡ್ಯಾಡ್, ಕೇಳಿ ಡ್ಯಾಡ್. ನೀನು ಈ ಮನೆ ಸೊಸೆ, ನಿಮ್ಮಕ್ಕ ಭಾಗ್ಯನ್ನು ಈ ಮನೆಯೊಳೆ ಅಂತ ಅಂದ್ಕೊಂಡಿದ್ದೀನಿ. ನೀನಿಂತ ಮೋಸ ಮಾಡ್ಬೋದೇನಮ್ಮ? ಹೊರಗಡೆಯವರು ಯಾರಾದ್ರೂ ಮೋಸ ಮಾಡಿದ್ರೆ ಅವ್ರನ್ನ ಕ್ಷಮಿಸ್ಬಿಡ್ಬೋದು, ಅಥವಾ ಕ್ಷಮಿಸೋಕ್ಕಾಗ್ಲಿಲ್ಲ ಅಂತ ಅಂದ್ರೆ ಅವ್ರ ಸಹವಾಸವೇ ಬೇಡ ಅಂತ ದೂರ ಇದ್ಬಿಡ್ಬೋದು. ಆದ್ರೆ ಸ್ವಂತದವರೇ ಮೋಸ ಮಾಡಿದ್ರೆ ಬಹಳ ನೋವಾಗುತ್ತಮ್ಮ ಮನಸ್ಸಿಗೆ. ಯಾಕೆಂದ್ರೆ ತಿರುಬೆಳಗ್ಗೆ ಆದ್ರೆ ಎದ್ದವ್ರ ಮುಖ ನೋಡ್ಬೇಕಲ್ಲ. ನಮಗ್ ಮೋಸ ಮಾಡಿದವ್ರ ಹತ್ರನೇ ಮಾತಾಡ್ಬೇಕು, ಅವ್ರೊಟ್ಟಿಗೆ ಬದುಕಬೇಕು. ಇಂಥ ಪರಿಸ್ಥಿತಿ ನನಗೆ ಯಾಕೆ ಬಂತೋ ಏನೋ. ಅಕ್ಕ ತಂಗಿ ಇಬ್ರು ಒಂದೇ ಕ್ಯಾಟಗರಿ ಕಣೆ. ಇನ್ನೊಬ್ರು ಕಣ್ಣಂಗ್ ಮಣ್ಣರ್ಚೋದ್ರಲ್ಲಿ ಎಕ್ಸ್ಪರ್ಟ್. ನನಗೂ ಹೇಳಕ್ ಬಿಡದೆ ಎಲ್ರ ಮುಂದೆ ನನ್ನ ವಿಲನ್ ಮಾಡ್ಬಿಟ್ಟೆ ಪೂಜಾ ನೀನು. ನಮ್ ಲೆವೆಲ್ಗೆ ಮ್ಯಾಚ್ ಆಗ್ದಿರೋ ಸೊಸೆನ ಮನೆಗ್ ತಂದ್ಕೊಂಡ್ರೆ ಹೀಗೆ ಆಗೋದು. ಅಕ್ಕ ತಂಗಿ ಇಬ್ರು ಮೆರೀತಿದ್ರಲ್ವಾ, ಇವಾಗ ಏನಾಯ್ತು ಅದಕ್ಕೆ? ಇದಕ್ಕೇನಾ ಕರ್ಮ ರಿಟರ್ನ್ಸ್ ಅಂತ ಹೇಳೋದು? ಇದು 1 ಪಾಯಿಂಟ್ ಸಾಕು ಕಣೆ, ಈ ಮನೆಯವರೆಲ್ಲ ನಿನ್ನ ಅಕ್ಕನ ದ್ವೇಷ ಮಾಡೋದಕ್ಕೆ. ನೋಡ್ತಿರು ಏನ್ ಮಾಡ್ತೀನಿ ಅಂತ. ಇವಾಗ ನಿನಗ್ ಸಮಾಧಾನ ಆಯ್ತಮ್ಮ? ಅದೇನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ಮಾಡಾಯ್ತಲ್ಲ, ಮಿಷನ್ ಸಕ್ಸಸ್ಫುಲ್. ಯಾಕೇನು ಅರ್ಥ ಆಗದೆ ಇರೋ ತರ ಸುಮ್ನೆ ನಿಂತ್ಕೊಂಡಿದ್ಯಮ್ಮ? ನೀನ್ ಅನ್ಕೊಂಡಂಗೆ ನನ್ ಕೆಲ್ಸ ಹೋಯ್ತು. ಕಾಮತ್ ಅವರೇ ಬಂದು ನನ್ನ ಕೆಲ್ಸದಿಂದ ತೆಗೆದು ಹಾಕಿದ್ರು, ಸರಿನಾ? ಒಟ್ನಲ್ಲಿ ನನ್ನ ನೆಮ್ಮದಿಯಾಗಿ ಜೀವನ ಮಾಡಕ್ಕೆ ಬಿಡಲ್ಲ ಅಲ್ವಾ?
ಅಲ್ಲಮ್ಮ ನಾನ್ ಏನ್ ಮಾಡ್ದೆ ಅಂತ ಇಷ್ಟೊಂದು ದ್ವೇಷ ನಿನ್ಗೆ? ಅಯ್ಯೋ ರಾಮ, ಇವನನ್ನ ಕೆಲ್ಸದಿಂದ ತೆಗೆದ್ಬಿಟ್ರ? ಅಂತದ್ ಏನ್ ಮಾಡ್ದ ಇವನು? ಒಂದು ಅರ್ಥ ಆಗ್ತಿಲ್ವಲ್ಲ. ನನ್ ಫ್ರೆಂಡ್ ನೋಡಿದ್ರೆ ಹೇಳ್ದೆ ಕೇಳ್ದೆ ಟ್ರಿಪ್ ಇಂದ ಬಂದ್ಬಿಟ್ಟ. ಈಗ ನೋಡಿದ್ರೆ ಎಷ್ಟು ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಈಗ ಕೆಲ್ಸದಿಂದ ಬೇರೆ ಏನಾಗಿದೆ ಅವನಿಗೆ? ಎಲ್ಲ ವಿಚಾರಿಸ್ತೀನಿ ನಾನೇ ಹೋಗಿ. ಮೇಡಮ್ 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 ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ಆದಿ ಅವ್ರನ್ನ ನೋಡ್ಬೇಕು. ಸರ್ ಮೀಟಿಂಗ್ ಅಲ್ಲಿ ಇದ್ದಾರೆ, ಬಿಸಿ ಇದ್ದಾರೆ. ಆಯ್ತು, ಒಳಗ್ ಬಿಡಪ್ಪ, ಅಲ್ಲಿ ಕೂತಿರ್ತೀನಿ. ಅವ್ರದ್ದು ಮೀಟಿಂಗ್ ಮುಗಿದ ಮೇಲೆ ಅವ್ರನ್ನ ಕಾಣ್ತೀನಿ. ಸರ್ನ ಮೀಟ್ ಮಾಡೋದಕ್ಕೆ ಅವ್ರೇನಾದ್ರು ಮೇಲ್ ಕಳ್ಸಿದಾರ ನಿಮ್ಗೆ, ಅಥವಾ ಅಪಾಯಿಂಟ್ಮೆಂಟ್ ಏನಾದ್ರು ಇದೆಯಾ? ಅದೆಲ್ಲ ಏನು ಕಳಿಸಿಲ್ಲ. ನನ್ನ ಫ್ರೆಂಡು, ಅವ್ರನ್ನ ಭೇಟಿ ಆಗಕ್ ಬಂದಿದ್ದೀನಿ. ಅದು ಅಲ್ಲದೆ ನನಗೆ ಅದೆಲ್ಲ ಏನೂ ಬೇಕಾಗಿಲ್ಲ. ನೀ ಸುಮ್ನೆ ಪ್ರಶ್ನೆಗಳು ಕೇಳ್ಬೇಡ, ಒಳಗ್ ಬಿಡು ನನ್ನ. ಇಲ್ಲ ಮೇಡಮ್, ಹಾಗೆಲ್ಲ ಬಿಡಕ್ಕಾಗಲ್ಲ, ಸುಮ್ಮನೆ ಸಮಸ್ಯೆ ಆಗುತ್ತೆ. ನೋಡಪ್ಪ, ಆದಿ ಅವ್ರ ಜೊತೆ ನಾನು ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಮೇಡಮ್ ಅರ್ಥ ಮಾಡ್ಕೊಳ್ಳಿ, ಹಾಗೆಲ್ಲ ಬಿಡಕ್ಕಾಗಲ್ಲ. ಫ್ರೆಂಡು ಫ್ರೆಂಡು ಏನಾಯ್ತು ಫ್ರೆಂಡು? ಅಲ್ಲ, ಯಾರಿಗೂ ಹೇಳ್ದೆ ಅಲ್ಲಿಂದ ಬಂದ್ಬಿಟ್ಟೆ ನೀನು. ಕೇಳಿದ್ದಕ್ಕೆ ನನಗೆ ಯಾರ ಜೊತೆನೂ ಮಾತಾಡಕ್ ಇಷ್ಟ ಇಲ್ಲ ಅಂದಿಯಂತೆ. ಮತ್ತೆ ತಾಂಡವನು ಕೆಲಸದಿಂದ ತೆಗ್ದಾಕ್ಬಿಟ್ಟಿ ಅಂತೆ. ಫ್ರೆಂಡು, ಒಂದ್ ನಿಮಿಷ. ಯಾಕೆ ಫ್ರೆಂಡು ಮಾತಾಡಿಸ್ತಾನೆ ಇಲ್ಲ? ಮಾತಾಡ್ತಾ ಇಲ್ಲ ಅಂತಂದ್ರೆ ಮಾತಾಡ್ಸೋಕೆ ಇಷ್ಟ ಇಲ್ಲ ಅಂತ ಅರ್ಥ. ಏಕೆ? ಏನಾಯ್ತು ಫ್ರೆಂಡು? ಮೊದಲು ನೀವು ನನ್ನ ಫ್ರೆಂಡ್ ಅಂತ ಕರಿಬೇಡಿ. ಆ ಪದದ ಅರ್ಥ ನಿಮಗೆ ಗೊತ್ತಿಲ್ಲ. ಆ ಸಂಬಂಧದ ಅರ್ಥ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಪ್ಲೀಸ್ ಹಾಗೆ ಕರಿಬೇಡಿ.